ಸರ್, ಈಗ ರಾಜಭವನ ಚಲೋ ಮಾಡಿದ್ರು ಕಾಂಗ್ರೆಸ್ನವರು, ಪೂರ ಚಲೋ ಮಾಡ್ಲಿ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಇಲ್ಲ, ಈಗ ನಾನೇನು ರಾಜಭವನ ಚಲೋ ಏನಕ್ಕೆ ಮಾಡಿದ್ವಿ, ಈಗ ತಮಗೆಲ್ಲ ಗೊತ್ತಂಗೆ ರಾಜ್ಪಾಲರು ಪ್ರಾಸಿಕ್ಯೂಷನ್ ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಎಲ್ಲರಿಗೂ ಮುಖ್ಯಮಂತ್ರಿ, ನಿಮ್ಮ ಮಾಧ್ಯಮದವ್ರಿಗೂ ಅವರೇ ಮುಖ್ಯಮಂತ್ರಿ, ನನಗೂ ಅವರೇ ಮುಖ್ಯಮಂತ್ರಿ, ರಾಜ್ಯದ ಜನಕ್ಕೆ ಮುಖ್ಯಮಂತ್ರಿ. ಅವ್ರ ಬಗ್ಗೆ ಯಾರೋ ಜುಲೈದಲ್ಲಿ 26ನೇ ತಾರೀಕಿಗೆ ಒಂದು ದೂರು ಕೊಡ್ತಾರೆ, ಅಬ್ರಾಹಿಂ ಅಂತ ಹೇಳ್ಬಿಟ್ಟು ಒಂದು ದೂರು ಕೊಡ್ತಾರೆ. ಈಸ್ ಎ ಪ್ರೈವೇಟ್ ಕಂಪ್ಲೇಂಟ್ ಅವನು ದೂರು ಕೊಡ್ತಾರೆ. ಅದೇ ದಿನ ಸಾಯಂಕಾಲ ನೋಟಿಸ್ ಸರ್ವ್ ಮಾಡಿ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಿರಲ್ಲ ಸ್ವಾಮಿ. ನಾವು ಕೇಳ್ತಾ ಇರೋದೇನೆಂದರೆ, ಅದಕ್ಕಿಂತ ಮುಂಚೆ ಲೋಕಾಯುಕ್ತ ಅವರು ನವೆಂಬರಲ್ಲಿ ಅಂದರೆ 8 ತಿಂಗಳ ಹಿಂದೆ ಲೋಕಾಯುಕ್ತ ಅವರು ನಮಗೆ ಕುಮಾರಸ್ವಾಮಿಗೆ ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತ ಕೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಬರೀ ಕುಮಾರಸ್ವಾಮಿಗಿಲ್ಲ, ಕುಮಾರಸ್ವಾಮಿ ಮಾತ್ರ ಅಲ್ಲ, ಜೊಲ್ಲೆ ಅವರಿದ್ದಾರೆ, ನಿನಾರಿ ಅವರಿದ್ದಾರೆ, ಜನಾರ್ದನ್ ರೆಡ್ಡಿ ಅವರಿದ್ದಾರೆ, 4 ಜನಕ್ಕೆ ಕೊಟ್ಟಿಲ್ಲ. ಇದನ್ನ ಯಾವ ನ್ಯಾಯ ಸ್ವಾಮಿ? ಆಮೇಲೆ ಸಿದ್ದರಾಮಯ್ಯ ಇದ್ದಲ್ಲಿ ಪಾತ್ರ ಏನಿದೆ? ನಿನ್ನೆ ನೋಡಿದೆ ನಾನು, ನಮ್ಮ ರಾಜ್ಪಾಲರು ವಕೀಲರು ವಾದ ಮಾಡ್ತಾ ಇದ್ದೀನಿ, ನಾನು ನೋಡಿದೆ, ನಾನು ಲೈವ್ ನೋಡಿದೆ. ನಾನು ಅದರಲ್ಲಿ ವಾದ ಮಾಡುವಾಗ ಎಲ್ಲೋ ಒಂದು ಕಡೆ ಇದು ಸಿದ್ದರಾಮಯ್ಯ ಅವ್ರದ್ದು ಬೇನಾಮಿ ಆಸ್ತಿಯ ಥರ ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯ ಈಗ ಯಾರ್ದು ಇದು ಲಿಂಗ ಅವರು ಜಾಗ 1935ದಲ್ಲಿ ಆ್ಯಕ್ಷನಲ್ಲಿ ₹1 ಕೊಂಡ್ಕೊಂಡಿದ್ದು ಯಾರು? ಲಿಂಗ ಅವರು, ಲಿಂಗ ಅವರು ₹1 ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದು. ಅವಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಹುಟ್ಟಿಲ್ಲ. 1935ದಲ್ಲಿ ಏನು ಲಿಂಗ ಅವರು DC ಆ್ಯಕ್ಷನ್ ಲ್ಯಾಂಡಲ್ಲಿ ಈ ಆಸ್ತಿಯನ್ನು ಆ್ಯಕ್ಷನಲ್ಲಿ ತೊಗೊಂಡ್ರು, ಆವಾಗ ಸಿದ್ದರಾಮಯ್ಯ ಹುಟ್ಟೇ ಇರಲಿಲ್ಲ. ಇವ್ರು ಯಾರು? ದೇವರಾಜ್ ಯಾರು? ಲಿಂಗ ಅವ್ರ ಮಗ, 3ನೇ ಮಗ. 3 ಜನ ಮಕ್ಕಳು ಇರ್ತಾರೆ. ಅವ್ರಿಗೆ ಏನಾಗ್ತದೆ, ಈ ಭಾಗ ಹೋಗ್ತದೆ. ಅವ್ರು 2004ರಲ್ಲಿ ಮಲ್ಲಿಕಾರ್ಜುನಕ್ಕೆ ಕೊಡ್ತಾರೆ. ಯಾರು ಮಲ್ಲಿಕಾರ್ಜುನ? ನಮ್ಮ ಸಿದ್ದರಾಮಯ್ಯ ಅವ್ರ ಬಾಮೇದ ಮಲ್ಲಿಕಾರ್ಜುನ ಕೊಡ್ತಾರೆ. ಮಲ್ಲಿಕಾರ್ಜುನ ಅವರು ಡಿನೋಟಿಫೈ ಎಲ್ಲ ಮಾಡಿಬಿಟ್ಟು ಅವ್ರ ಅಕ್ಕನಿಗೆ 2010ರಲ್ಲಿ ಗಿಫ್ಟ್ ಕೊಡ್ತಾರೆ. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಅಲಾಟ್ ಮಾಡಿದ್ರ ಇದು ಸೈಟ್ಗಳು. 2021ರಲ್ಲಿ ಬಸವರಾಜ್ ಮುಖ್ಯಮಂತ್ರಿ ಇದ್ರು. ಬಸವರಾಜ್ ಕಾಲದಲ್ಲಿ ಕೇಳಿ, ಬಸವರಾಜ್ ಅವ್ರು ಮುಖ್ಯಮಂತ್ರಿ ಇದ್ರು. ಅವ್ರ ಕಾಲದಲ್ಲಿ ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು 14 ಸೈಟ್ ಕೊಟ್ಟರು. ಬರೀ ಇವ್ರಿಗೆ 14 ಸೈಟ್, ಇವ್ರು ಮಾತ್ರ ಅಲ್ಲ, ಟೋಟಲ್ 125 ಸೈಡಲ್ಲಿ 125 ಜನ ಕೊಡ್ತಾರೆ ಈ ಥರ. ಅದರಲ್ಲಿ 14 ಸೈಡ್ ಇವ್ರು ಕೊಡೋದಷ್ಟೇ. ಸಿದ್ದರಾಮಯ್ಯ ಪಾತ್ರ ಏನಿದೆ? ಸಿದ್ದರಾಮಯ್ಯ ಎಲ್ಲಿ ಇರೋದು ಬರ್ದವ್ರ? ಮುಖ್ಯಮಂತ್ರಿ ಸ್ಥಾನ ಕುರುಳಾಗುತ್ತಾ ಮೂಡ ಹಗರಣ ಏನಕ್ಕೆ ಆಗ್ತದೆ? ಏನೇನು ಇಲ್ಲ ಸರ್. ಈಗ ಏನಾಗಿದೆ? ಇಲ್ಲ, ಸಿಎಂ ಭಯ ಬಂದವರು. ಸಿಎಂ ಯಾವ ಟಗರ್? ಆ ಸಿಎಂ ಯಾವತ್ತು ಟಗರೇ. ಅದು ಭಯ ಬಡಕ್ ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತಾರೆ ನೋಡಿ ಅಂತ. ಆ ತರ ನಮ್ಮ ಟಗರ್ ಅವರು ಭಯ ಬೀಳೋದ್ ಪ್ರಶ್ನೆ. ಬಿಜೆಪಿಗೆ ಏನಾಗಿದೆ, ಅವರು ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ್ ಆದ್ಮೇಲೆ ಯಾರು ಮುಖ್ಯಮಂತ್ರಿ ಆಗಿಲ್ಲ.